ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 15 ತಿಂಗಳುಗಳು ಕಳೀತಾ ಇದೆ. ರಾಜ್ಯದ ಜನ ಸಾಕಷ್ಟು ಭರವಸೆಗಳನ್ನು ಇಟ್ಕೊಂಡಿದ್ರು ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ. ಯಾಕೆ ಅಂತ ಹೇಳಿದ್ರೆ ಚುನಾವಣೆ ಸಂದರ್ಭದಲ್ಲಿ, ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರು, ಮಾನ್ಯ ಸಿದ್ದರಾಮಯ್ಯನವರು ಅನೇಕ ಭರವಸೆಗಳನ್ನು ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ರಾಜ್ಯದ ಜನ ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಸರ್ಕಾರದ ಬಗ್ಗೆ ಇಟ್ಕೊಂಡಿದ್ರು. 15 ತಿಂಗಳಲ್ಲಿ ಈ ಸರ್ಕಾರದ ಬಗ್ಗೆ ಏನು ವಿಶ್ವಾಸವನ್ನು ಇಟ್ಕೊಂಡಿದ್ರು ರಾಜ್ಯದ ಜನ, ಆ ರಾಜ್ಯದ ಜನ ಇವತ್ತು ಈ ಸರ್ಕಾರದ ಬಗ್ಗೆ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆಯೂ ಸಹ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. ಅದಕ್ಕೆ ಕಾರಣಗಳು ಕೂಡ ಸಾಕಷ್ಟಿದೆ. ಅಹಿಂದ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಇವು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ, SCP TSP ಹಣ ಒಂದಲ್ಲ ಎರಡಲ್ಲ 24,500 ಕೋಟಿ ಹಣವನ್ನು ಅವರ ಗ್ಯಾರಂಟಿಗಳು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಡೈವರ್ಟ್ ಮಾಡಿರ್ತಕ್ಕಂಥದ್ದು. ಇದರ ಮುಖೇನ ಈ ನಾಡಿನ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ದ್ರೋಹ ಮಾಡಿದೆ ಅಂತಕ್ಕಂಥದ್ದು ನಾವು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದೇವೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಭೀಕರ ಬರಗಾಲ ಇತ್ತು, ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಲಿಲ್ಲ. ಕೇಂದ್ರ ಸರ್ಕಾರದ ಮೇಲೆ ದೂರು ಹೇಳೋ ಮುಖೇನ ಸಮಯವನ್ನು ವ್ಯರ್ಥ ಮಾಡಿದರು. ಕೇಂದ್ರ ಸರ್ಕಾರ ಪರಿಹಾರ ಕೊಟ್ಟರೂ ಕೂಡ ರಾಜ್ಯ ಸರ್ಕಾರ ರಾಜ್ಯದ ರೈತರಿಗೆ ಸಹಕಾರವನ್ನು ನೀಡಲಿಲ್ಲ. ಮತ್ತೊಂದು ಕಡೆ ಹಗರಣಗಳ ಸರಮಾಲೆ, ಮೈಸೂರಿನಲ್ಲೇ ಆಗಿರ್ತಕ್ಕಂಥ ಮೂಡ ಹಗರಣ, ಇದ್ರ ಬಗ್ಗೆ ಹೆಚ್ಚು ನಾನು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ. ಸೋಮವಾರ ನಂತರದಲ್ಲಿ ನಾವು ಅಧಿವೇಶನದಲ್ಲೇ ಕೈಗೆತ್ತಿಕೊಳ್ತೇವೆ. ಆದರೆ ಮೂಡ ಹಗರಣದ ಬಗ್ಗೆ ಒಂದು ಮಾತನ್ನು ಹೇಳ್ತೇನೆ. ಯಾವ RTI ಆಕ್ಟಿವಿಸ್ಟ್ಗಳು ಇವತ್ತು ಮುಖ್ಯಮಂತ್ರಿಗಳ ವಿರುದ್ಧ ಆರೋಪ ಮಾಡಿದ್ದಾರೆ, ಅವರ ಕುಟುಂಬಕ್ಕೆ ಲಾಭ ಆಗಿದೆ, ಕಾನೂನುಗಳನ್ನು ಗಾಳಿಗೆ ತೂರಿ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಕಾನೂನುಗಳನ್ನು ಗಾಳಿಗೆ ತೂರಿ ಅವರು ಲಾಭವನ್ನು ಪಡೆದುಕೊಂಡಿದ್ದಾರೆ, ನಿವೇಶನವನ್ನು ಪಡೆದುಕೊಂಡಿದ್ದಾರೆ ಅಂತೇಳಿ ಆರೋಪ ಮಾಡಿದ್ದಾರೋ ಅಂಥ RTI ಆಕ್ಟಿವಿಸ್ಟ್ಗಳ ವಿರುದ್ಧನೇ ನಿನ್ನೆ ದಿನ ಕಾಂಗ್ರೆಸ್ ಪಕ್ಷದಿಂದ ಅವ್ರ ಮುಖಂಡರಿಂದ ಮೈಸೂರಿನಲ್ಲಿ ಕಂಪ್ಲೇಂಟ್ ಕೊಡಿಸಿ ಈಗ ಅವರನ್ನು ಅರೆಸ್ಟ್ ಮಾಡ್ತಕ್ಕಂಥ ಒಂದು ಅಜೆಂಡಾ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ. ಮತ್ತೊಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ನಮಗೂ ಕೂಡ ಆಶ್ಚರ್ಯ ಆಗಿದೆ. ಯಾಕೆಂದರೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಹಿಂದೆ 5 ವರ್ಷಗಳ ಮುಖ್ಯಮಂತ್ರಿಗಳಾದಾಗ ಆರೋಪಗಳು ಬಂದಿತ್ತು, ಭ್ರಷ್ಟಾಚಾರದ ಆರೋಪಗಳು. ಆದರೆ ಈ ಗಾತ್ರದ ಆರೋಪಗಳು ಯಾವತ್ತೂ ಕೂಡ ಸಿದ್ದರಾಮಯ್ಯನವರ ಆಡಳಿತಾವಧಿಯಲ್ಲಿ ಬಂದಿರಲಿಲ್ಲ. ಎಲ್ಲರಿಗೂ ಕೂಡ ಉಬ್ಬೇರಿಸುವ ರೀತಿಯಲ್ಲಿ, ಆಶ್ಚರ್ಯ ಆಗುವ ರೀತಿಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ 187 ಕೋಟಿ ರೂಪಾಯಿಗಳನ್ನು ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ವರ್ಗಾವಣೆ ಆಗಿ, ಯಾವಾಗ ಅಕೌಂಟ್ ಆಫೀಸರ್ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಳ್ತಾನೆ, ಮೇ 26ನೇ ತಾರೀಕು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆ ಸಿಕ್ಕಂಥ ಡೆತ್ ನೋಟ್ ಅದು ದಟ್ ಈಸ್ ಅ ಬೇಸಿಸ್. ಯಾವಾಗ ಸೂಸೈಡ್ ನೋಟನ್ನು ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಅದಾದ ನಂತರದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು, ಅನೇಕ ಹೊಸ ವಿಚಾರಗಳು ಬರ್ತಾ ಇರ್ತಕ್ಕಂಥದ್ದು.
ಯಾವಾಗ ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟ್ ಸಿಕ್ತನೋ ಆರೋಪನೋ ಮಾಡಿದ್ರೆ ರಾಜ್ಯ ಸರ್ಕಾರದ ಮೇಲೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ, ರಾಜ್ಯದಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ, ಬಿಜೆಪಿಯವ್ರಿಗೆ ಮಾಡೋದಕ್ಕೆ ಬೇರೇನು ಕೆಲಸ ಇಲ್ಲ, ಒಬ್ಬ ಹಿಂದುಳಿದ ಮುಖಂಡ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಅಂಥೇಳಿ ಸಹಿಸೋದಕ್ಕೆ ಆಗದೇನೆ ನನ್ನ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಅಂಥೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದರು. ಅಕೌಂಟ್ ಆಫೀಸರ್ ಆತ್ಮಹತ್ಯೆ ಮಾಡ್ಕೊಳ್ತಾನೆ, ಡೆತ್ ನೋಟ್ ಇದೆ. ಆ ಡೆತ್ ನೋಟಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಏನು ಉಲ್ಲೇಖ ಮಾಡ್ತಾರೆ? ಸಚಿವರ ಮೌಖಿಕ ಸೂಚನೆಯ ಮೇರೆಗೆ ಸ್ಪಷ್ಟವಾಗಿ ಡೆತ್ ನೋಟ್ ಮೊದಲ ಪುಟದಲ್ಲೇ ಇದೆ. ಆದರೆ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಒಪ್ಕೊಳ್ಳೋದಿಲ್ಲ. ಸರ್ಕಾರದಲ್ಲಿ ಯಾವುದೇ ಹಗರಣ ಇಲ್ಲ ಅಂತೇಳಿ ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ 3 ಕೋಟಿಗಿಂತ ಹೆಚ್ಚು ಹಣ ಅವ್ಯವಹಾರ ಆದರೆ ಅದು ಬಟ್ ಡಿಫಾಲ್ಟ್ CBIಗೆ ಹೋಗ್ತದೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಲೆಟ್ರ್ ಪತ್ರ CBIಗೆ ಬರೆದ ಮೇಲೆ CBI FIR ರಿಜಿಸ್ಟರ್ ಮಾಡ್ತದೆ. ತದನಂತರದ CBI ತನಿಖೆ ನಡೆಸೋದ ಟೈಮಲ್ಲಿ ಇವರು SITನೂ ಕೂಡ ಮಾಡ್ತಾರೆ. ಆದರೆ SIT ಬಗ್ಗೆ ತಮ್ಗೆ ಗೊತ್ತಿರಲಿ, 2 ತಿಂಗಳಲ್ಲಿ 1 ದಿನ ಅಂದಿನ ಸಚಿವರು ನಾಗೇಂದ್ರ ಅವರಿಗಾಗಲಿ, ಆ ಬೋರ್ಡ್ ಚೇರ್ಮನ್ ಆಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ದದ್ದಲ್ ಅವರಾಗಿ ಯಾರೂ ಕೂಡ ನೋಟಿಸನ್ನು ಕೊಡೋದಿಲ್ಲ, ತನಿಖೆಗೂ ಕೂಡ ಕರೆಯೋದಿಲ್ಲ, ವಿಚಾರಣೆಗೆ ಬನ್ನಿ ಅಂತಲೂ ಕೂಡ ಕರೆಯೋದಿಲ್ಲ. ಒಪ್ಕೊಳ್ತಾನೆ. SIT ಯಾವಾಗ ತನಿಖೆ ಶುರುವಾಯಿತು, ಪಾಪ ಕೆಲವು ಅಧಿಕಾರಿಗಳನ್ನು ಅಪರಾಧ ಮಾಡಿರ್ತಕ್ಕಂಥವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ, ಕೆಲವರು ಆಗಿರ್ಬೋದು. ಆದರೆ ಅದೇ ದೊಡ್ಡ ಘನಕಾರ್ಯ ಮಾಡಿದ್ದೀವಿ ಅಂತೇಳಿ ರಾಜ್ಯ ಸರ್ಕಾರ ಹೇಳ್ತಕ್ಕಂಥದ್ದು. ನಾಗೇಂದ್ರ ಅವ್ರಿಗಾಗಲಿ ದದ್ದಲ್ಲಾಗಲಿ ಒಂದು ನೋಟಿಸ್ ಕೊಡೋದಿಲ್ಲ. ಯಾವ CBI ತನಿಖೆ ನಡೆಸೋಕ್ಕೆ ಶುರು ಮಾಡ್ತಾರೋ, ಯಾವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆ ಬಿಗಿ ಆಗ್ತದೋ ಆಗ ನಾಗೇಂದ್ರ ಅವರು ರಾಜೀನಾಮೆ ತಗೊಳ್ತಾರೆ. ಮಾನ್ಯ ಒಪ್ಕೊಳ್ತಾನೆ. SIT ಯಾವಾಗ ತನಿಖೆ ಶುರುವಾಯಿತು, ಪಾಪ ಕೆಲವು ಅಧಿಕಾರಿಗಳನ್ನು ಅಪರಾಧ ಮಾಡಿರ್ತಕ್ಕಂಥವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ, ಕೆಲವರು ಆಗಿರ್ಬೋದು. ಆದರೆ ಅದೇ ದೊಡ್ಡ ಘನಕಾರ್ಯ ಮಾಡಿದ್ದೀವಿ ಅಂತೇಳಿ ರಾಜ್ಯ ಸರ್ಕಾರ ಹೇಳ್ತಕ್ಕಂಥದ್ದು. ನಾಗೇಂದ್ರ ಅವ್ರಿಗಾಗಲಿ ದದ್ದಲ್ಲಾಗಲಿ ಒಂದು ನೋಟಿಸ್ ಕೊಡೋದಿಲ್ಲ. ಯಾವ CBI ತನಿಖೆ ನಡೆಸೋಕ್ಕೆ ಶುರು ಮಾಡ್ತಾರೋ, ಯಾವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆ ಬಿಗಿ ಆಗ್ತದೋ ಆಗ ನಾಗೇಂದ್ರ ಅವರು ರಾಜೀನಾಮೆ ತಗೊಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ದದ್ದಲ್ ಕೂಡ ಈಗ ವಿಚಾರಣೆಗೆ ಹೋಗ್ತಾ ಇದ್ದಾರೆ. ಈಗ ಅದರ ಕಾವು ಇವತ್ತು ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಗೊತ್ತಾಗ್ತಾ ಇದೆ. ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಈಗ ಬಿಸಿ ತಟ್ತಾ ಇದೆ. ನಿನ್ನೆ ದಿನ ಅವರ ಪತ್ರಿಕಾಗೋಷ್ಠಿ ನಾನು ಗಮನಿಸ್ತಾ ಇದ್ದೆ. ಏನು ಹೇಳಿದ್ದಾರೆ ಮುಖ್ಯಮಂತ್ರಿಗಳು? ಹೌದು, ಭ್ರಷ್ಟಾಚಾರ ಆಗಿದೆ ಅಂತ ಈಗ ಒಪ್ಕೊಳ್ತಾರೆ. ಸದನದಲ್ಲೂ ಕೂಡ ನಮ್ಮ ಒತ್ತಡಕ್ಕೆ ಮಣಿದು ಹೇಳ್ತಾರೆ, ಹೌದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ, ಆದರೆ ಅಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ 187 ಕೋಟಿ ಅಲ್ಲ, 85 ಕೋಟಿ 64 ಲಕ್ಷ ಅಂತೇಳಿ ಒಪ್ಕೊಳ್ತಾರೆ. ಅಂದರೆ ಮೊದಲ ಬಾರಿಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಒಪ್ಕೊಳ್ತಾರೆ. ಆದರೆ ಮತ್ತೊಂದು ಹೇಳ್ತಾರೆ, ಇದು ಅಧಿಕಾರಿ ಮಟ್ಟದಲ್ಲಾಗಿದೆ ಹೊರತು, ಅಧಿಕಾರಿಗಳ ಮಟ್ಟದಲ್ಲಾಗಿದೆ ಹೊರತು ಇದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ, ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಮತ್ತು ಸಚಿವರು ನಾಗೇಂದ್ರ ಅವರು ರಾಜೀನಾಮೆ ಯಾಕೆ ಪಡೆದುಕೊಂಡ್ರಿ? ಹಾಗಾದರೆ ಯಾಕೆ ರಾಜೀನಾಮೆ ತೆಗೆದುಕೊಂಡ್ರಿ? ಹಾಗಾದ್ರೆ ಅಧಿಕಾರಿಗಳಿಗೂ ಸರ್ಕಾರಕ್ಕೂ ಸಂಬಂಧ ಇಲ್ವಾ? ಹಾಗಾದರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಯಾಕಿದೆ ವ್ಯವಸ್ಥೆ? ಅದು ಅಧಿಕಾರ ಶಾಸಕಾಂಗ ಒಂದು ಕಡೆ ಇದ್ರೆ ಅಧಿಕಾರಿಗಳು ಅಷ್ಟೇ ಹಗರಣ ಮಾಡಿದ್ದಾರೆ, ಅದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದರೆ ಎಷ್ಟರ ಮಟ್ಟಿಗೆ ಸರಿ ಮಾನ್ಯ ಮುಖ್ಯಮಂತ್ರಿಗಳ ಈ ಹೇಳಿಕೆ? ಏನು ಹಗರಣ ಆಗಿದೆ, ಕೇವಲ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಿ ನಾಗೇಂದ್ರ ಅವ್ರನ್ನ, ದದ್ದಲ್ ಅವ್ರನ್ನ, ಇತರ ಸಚಿವರನ್ನ ಕಾಪಾಡ್ತಕ್ಕಂಥ, ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ಸ್ವತಃ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಕಾರಣ ಯಾಕೆ ಕೇಳ್ಬೋದು ನೀವು. ಯಾಕೆ ನೀವು ಮುಖ್ಯಮಂತ್ರಿಗಳು ನಾಗೇಂದ್ರ ಅವ್ರನ್ನ ಮತ್ತೊಬ್ಬರನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾಗೇಂದ್ರ ಅವ್ರೇನಾದ್ರು ಬಾಯ್ ಬಿಟ್ಟರೆ, ಮಾಜಿ ಸಚಿವರು ನಾಗೇಂದ್ರ ಅವ್ರು ಬಾಯ್ ಬಿಟ್ಟರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಬುಡಕ್ಕೆ ಬರ್ತದೆ. ಹಾಗಾಗಿ ಈ ಆತಂಕದಲ್ಲಿ ಇವೆಲ್ಲವೂ ಕೂಡ ಮಾತನಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ನಾನಂತೂ ಕೇಳಿರಲಿಲ್ಲ ಸೋಮಲಿಂಗಣ್ಣ, ಮುಖ್ಯಮಂತ್ರಿಗಳು ಸದನ ನಡೀತಾ ಇದೆ, ಸದನ ನಡೀಬೇಕಾದ್ರೆ
ವಿರೋಧ ಪಕ್ಷಗಳನ್ನು ವಿಶ್ವಾಸಕ್ಕೆ ಪಡೆದುಕೊಂಡು ಸದನದಲ್ಲೇ ಉತ್ತರ ನೀಡಬೇಕಿತ್ತು. ನಿಜವಾಗ್ಲೂ ಕೂಡ ನೀವು ಭ್ರಷ್ಟಾಚಾರ ನಡೆದಿಲ್ಲ ಅಂತ ಆಗಿದ್ದರೆ ಸದನದಲ್ಲಿ ನಮಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಸದನದ ಮುಖೇನ ರಾಜ್ಯದ ಜನಕ್ಕೆ ಉತ್ತರ ನೀಡಬೇಕಾಗಿತ್ತು. ಅದನ್ನು ಮಾಡಲಿಲ್ಲ. ಸದನ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರೆಸ್ ಮೀಟ್ ಕರೀತಾರೆ. ಒಬ್ಬರು ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಕರೆದು ತಮ್ಮ ಸಮರ್ಥನೆಯನ್ನು ಮಾಡ್ಕೊಳ್ತಾರೆ. ಮುಖ್ಯಮಂತ್ರಿಗಳನ್ನ ಸಮರ್ಥನೆ ಮಾಡ್ಕೊಳ್ತಾರೆ. ಮುಖ್ಯಮಂತ್ರಿಗಳನ್ನು ಬೇರೆಯವರು ಸಮರ್ಥನೆ ಮಾಡ್ಕೊಳ್ತಿಲ್ಲ, ಅವರು ಸಚಿವರು ಸಮರ್ಥನೆ ಮಾಡ್ಕೊಳ್ತಿಲ್ಲ, ಅಧಿವೇಶನದಲ್ಲಿ ಸದನದಲ್ಲಿ ಅವರ ಶಾಸಕರು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಮುಖ್ಯಮಂತ್ರಿಗಳೇ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅಂಥ ಪರಿಸ್ಥಿತಿ ಇವತ್ತು ಬಂದು ನಿಂತಿದೆ. ಮುಖ್ಯಮಂತ್ರಿಗಳು ಹೇಳ್ತಾರೆ ಈ ಹಗರಣಕ್ಕೂ ತಮಗೂ ಸಂಬಂಧ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಹಗರಣನೇ ಆಗಿಲ್ಲ ಅಂತ ಹೇಳ್ತಿದ್ದಂಥ ಮುಖ್ಯಮಂತ್ರಿಗಳು, ಅಧಿಕಾರಿಗಳೇ ಮಾತ್ರ ಮುಳುಗಿದ್ದಾರೆ ಹಗರಣದಲ್ಲಿ ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳು ನಾಗೇಂದ್ರ ರಾಜೀನಾಮೆಯನ್ನು ಕೂಡ ತೆಗೆದುಕೊಳ್ತಾರೆ. ಈಗ ಈ ಹಗರಣಕ್ಕೂ ಹಣಕಾಸಿನ ಇಲಾಖೆಗೂ ಸಂಬಂಧ ಇಲ್ಲ. ಯಾಕೆ ಈ ಹಗರಣಕ್ಕೂ ಹಣಕಾಸಿನ ಇಲಾಖೆಗೆ ಸಂಬಂಧ ಇದೆ ಅಂತ ಆದರೆ ಮುಖ್ಯಮಂತ್ರಿಗಳ ಬುಡಕ್ಕೆ ಬರ್ತದೆ. ಕಾರಣ ಅಂತ ಹೇಳಿದ್ರೆ ಇವರೇ ಹಣಕಾಸಿನ ಸಚಿವರು. ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ, ಅಧಿಕಾರಿಗಳೇನು ಅವ್ಯವಹಾರ ಮಾಡಿದ್ದಾರೆ ಅದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಇವತ್ತು ಎರಡು ಕಾರಣಕ್ಕೆ ಅಧಿಕಾರಿಗಳೇ ಹಗರಣ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಒಂದು, ಈ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳು ಅಸಮರ್ಥರಿದ್ದಾಗ ಅಧಿಕಾರಿಗಳು ಆಟ ಆಡುತ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಅಸಮರ್ಥರಿದ್ದಾಗ ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ದುರುಪಯೋಗಿಸ್ಕೊಂಡು ಹಗರಣ ಮಾಡ್ತಾರೆ. ಮತ್ತೊಂದು ಸಂದರ್ಭದಲ್ಲಿ ಯಾವಾಗ ಅಂತ ಹೇಳಿದ್ರೆ, ಯಾವಾಗ ಮುಖ್ಯಮಂತ್ರಿಗಳು ಸಚಿವರು ಮೌಖಿಕ ಒಪ್ಪಿಗೆ ಇರ್ತದೆ ಅವಾಗಲೂ ಕೂಡ ಇಂಥ ಹಗರಣಗಳು ಆಗೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳೇ, ಈ ಹಗರಣ ಭ್ರಷ್ಟಾಚಾರ ಹಗರಣದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರ್ತಕ್ಕಂಥ ಹಗರಣ ಏನಿದೆ, ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತು ದುರ್ಬಳಕೆ ಏನಾಗಿದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹೇಳಿರೋ ಪ್ರಕಾರ ಈ ಹಣವನ್ನು ದೋಚಿರ್ತಕ್ಕಂಥ ಹಣದಿಂದ ಇವತ್ತು ಹೆಂಡವನ್ನು ಖರೀದಿ ಮಾಡಿ ಆ ಹಣವನ್ನು ಬಳ್ಳಾರಿಯಲ್ಲೂ ಕೂಡ ಉಪಯೋಗಿಸಿದ್ದಾರೆ, ಹೆಂಡವನ್ನು ಹೊರ ರಾಜ್ಯದಲ್ಲೂ ಕೂಡ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಯಾರು ಹೊಣೆಗಾರರಾಗಿದ್ರೆ ಅಧಿಕಾರಿಗಳು ಹೊಣೆಗಾರರ? ಈ ದೇಶದ ಇತಿಹಾಸದಲ್ಲಿ ಯಾವತ್ತಾದರೂ ನಡೆದಿದೆಯಾ ಈಗ ಈ ಥರ ಘಟನೆ ನಡೆದಿದೆಯನ್ರಿ? ಸರ್ಕಾರದ ಹಣವನ್ನು ಲೂಟಿ ಮಾಡಿ ಯಾರೋ ಅಧಿಕಾರಿಗಳು, ಮುಖ್ಯಮಂತ್ರಿಗಳ ಪ್ರಕಾರನೇ ಕೇಳೋದಾದರೆ ಯಾರೋ ಅಧಿಕಾರಿಗಳು ಹಣವನ್ನು ಹೊರ ರಾಜ್ಯಕ್ಕೆ ವರ್ಗಾವಣೆ ಮಾಡಿ, ಯಾವ ಕಂಪ್ನಿಗಳು ಅಸ್ತಿತ್ವವೇ ಇರಲಿಲ್ಲ ಅಂಥ ಕಂಪ್ನಿಗಳ ಹೆಸರಲ್ಲಿ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿ ಆ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಮಾಡಿ ಹಣವನ್ನು, ಆ ಬ್ಯಾಂಕ್ ಅಕೌಂಟಿಂದ ನೂರಾರು ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಿ ಆ ಹಣವನ್ನು ವಿಡ್ರಾ ಮಾಡಿ ಅದರಿಂದ ಹೆಂಡ ಖರೀದಿ ಮಾಡ್ತಾರೆ, ಚುನಾವಣೆಗೊಳಿಸ್ತಾರೆ ಅಂತ ಹೇಳಿದ್ರೆ ಸ್ವಾಮಿ, ದೇಶದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಅಂಥ ಭ್ರಷ್ಟಾಚಾರ ನಡೆದಿರಲಿಲ್ಲ. ಅಂಥ ಭ್ರಷ್ಟಾಚಾರ ಇವತ್ತು ರಾಜ್ಯದಲ್ಲಿ ನಡೆದಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಭ್ರಷ್ಟಾಚಾರ ಹಗರಣಕ್ಕೂ ನಮಗೂ ಸಂಬಂಧ ಇಲ್ಲ ಅಂತೇಳಿ ಕೈ ತೊಳ್ಕೊಂಡು ಕೂರೋದಕ್ಕೂ ಆಗೋದೇ ಇಲ್ಲ. ಮತ್ತೊಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳ ಮಾತಿನ ದಾಟಿನ ನಾನು ನೋಡ್ತಾ ಇದ್ದೆ. ನಾನು ಬಿಡೋದಿಲ್ಲ, BJP ಸರ್ಕಾರದ ಹಗರಣಗಳನ್ನು ನಾನು ತರ್ತೇನೆ, ತನಿಖೆ ನಡೆಸ್ತೇನೆ. ಯಾರು ತಡಿತಾ ಇದ್ದಾರೆ ಸ್ವಾಮಿ? ಯಾರು ತಡಿತಾ ಇಲ್ಲ ನಿಮ್ಮನ್ನ. ಯಾವುದೇ ಹಗರಣಗಳಾಗಿದ್ದರೂ ಸಹ ಅದನ್ನು ತನಿಖೆ ಮಾಡಿ. ಆದರೆ ಆ ತನಿಖೆ ಶುರುವಾಗುವ ಮುನ್ನ ನಾವು BJP ಎತ್ತಿರ್ತಕ್ಕಂಥ ಪ್ರಶ್ನೆ ಹೊತ್ತೇನಿದೆ, ಈ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ದಾರೆ, ಹಣಕಾಸಿನ ಇಲಾಖೆಯ ಪರ್ಮಿಷನ್ ಇಲ್ದೇ ಇಷ್ಟು ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯ ಇಲ್ಲ. ನೀವೇ ಹಣಕಾಸಿನ ಸಚಿವರಾಗಿರೋದ್ರಿಂದ, ತಾವೇ ಹಣಕಾಸಿನ ಸಚಿವರು ಮುಖ್ಯಮಂತ್ರಿಗಳೇ ಆಗಿರೋದ್ರಿಂದ ನಾವು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಇವತ್ತು ಆಗ್ರಹವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಮೊನ್ನೆ ದಿನ ಶಾಸಕಾಂಗ ಪಕ್ಷ ಸಭೆ ಆಯಿತು. ಏನು ಎಲ್ಲ ಶಾಸಕರಿಗೆ ಮುಖ್ಯಮಂತ್ರಿಗಳು ಕೂತ್ಕೊಂಡು ಪಾಠ ಹೇಳಿದ್ದಾರೆ. ನೋಡಪ್ಪ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಇರ್ಬೋದು, ಮೂಢ ಹಗರಣ ಇರ್ಬೋದು, ದಯವಿಟ್ಟು ನೀವೆಲ್ಲರೂ ನನ್ನ ಪ್ರೊಟೆಕ್ಷನ್ಗೆ ಬರಬೇಕು. ಶಾಸಕರೇ ನೀವೆಲ್ಲರೂ ನಮ್ಮ ಪ್ರೊಟೆಕ್ಷನ್ ಬರಬೇಕು, ದಯವಿಟ್ಟು ನಮ್ಮ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು ನೀವು ಸದನದಲ್ಲಿ ಅಂತೇಳಿ ಒತ್ತಾಯ ಮಾಡಿದ್ಮೇಲೆ ನಿನ್ನೆ ಶಾಸಕರು ಅಲ್ಲಿ ಸದನದಲ್ಲಿ ಹಾರಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮತ್ತೊಂದು ವಿಚಾರ,
26ನೇ ತಾರೀಕು ಮೇ ಪಾಪ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರೆ ನಿನ್ನೆ ದಿನ 25 ಲಕ್ಷ ಪರಿಹಾರನ ಘೋಷಣೆ ಮಾಡ್ತಾರೆ. ನಾವು ಭಾರತೀಯ ಜನತಾ ಪಾರ್ಟಿ ಅವತ್ತೊಂದು ಕೂಡ ಆಗ್ರಹನ ಮಾಡ್ತಾಯಿದ್ರು ಕೂಡ 2 ತಿಂಗಳಾದಮೇಲೆ ಪಾಪ ಮುಖ್ಯಮಂತ್ರಿಗಳ ಸಮಯ ಸಿಗ್ತದೆ. ನಿನ್ನೆ 25 ಲಕ್ಷವನ್ನು ನಿನ್ನೆ ಘೋಷಣೆ ಮಾಡ್ತಾರೆ. ಅಲ್ಲಿಗೆ ನಿಲ್ಲೋದಿಲ್ಲ, ಇನ್ನೂ ಕೂಡ ದೊಡ್ಡ ದೊಡ್ಡ ಹೆಸರು ಕೇಳಿ ಬರ್ತದೆ. ಹಾಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಆದಿಯಾಗಿ ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾರೆ, ಲ್ಯಾಂಬರ್ಗಿನಿ ಕಾರ್ ತೆಗೆದುಕೊಂಡಿದ್ದಾರೆ, ಬೆನ್ಸ್ ಕಾರ್ ತೆಗೆದುಕೊಂಡಿದ್ದಾರೆ, ಅದೆಲ್ಲ ವಾಪಸ್ ಕಂಪ್ನಿಗಳಿಗೆ ಕೊಟ್ಟು ಹಣವನ್ನು ವಾಪಸ್ ಸರ್ಕಾರಕ್ಕೆ ತರ್ತೀವಿ ಅಂತ ಹೇಳ್ತಾರೆ. ಯಾರು ಗೊತ್ತು ಸಾಮಾನ್ಯ ಮುಖ್ಯಮಂತ್ರಿಗಳೇ? ಲ್ಯಾಂಬರ್ಗಿನಿ ಕಾರ್ ಇರ್ಬೋದು, ಬೆನ್ಸ್ ಕಾರ್ ಇರ್ಬೋದು, ಯಾರಿಗಾರೋ ಗಿಫ್ಟ್ ಕೊಡಬೇಕು, ರಾಜ್ಯದಲ್ಲಿರ್ತಕ್ಕಂಥ ಹಿರಿಯ ಮುಖಂಡರುಗಳಿಗೆ, ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥ ಮುಖಂಡರಿಗೆ ಗಿಫ್ಟ್ ಕೊಡಬೇಕು ಅಂತೇಳಿ ಖರೀದಿ ಮಾಡಿರ್ಬೋದು. ಬೆನ್ಸ್ ಕಾರ್ ಇರ್ಬೋದು, ಲ್ಯಾಂಬರ್ಗಿನಿ ಕಾರು ಇವತ್ತು ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡು ಆದ್ರೆ ಖರೀದಿ ಮಾಡಿ ಯಾರಿಗೋ ನಿಮ್ಮಲ್ಲಿರೋ ಯಾರಿಗೋ ಗಿಫ್ಟ್ ಕೊಡಬೇಕು ಅಂತೇಳಿ ಇವತ್ತು ತೆಗೆದುಕೊಂಡಿರ್ಬೋದು. ನಿನ್ನೆ 84 ಕೋಟಿ ಲೆಕ್ಕ ಕೊಟ್ಟಿದ್ದಾರೆ ನೋಡಿ. ಕದ್ದ ಮಾಲ್ ವಾಪಸ್ ಬಂದ್ ಮಾತ್ರಕ್ಕೆ ಕೊಟ್ಟನಂತ ಕಳಲ್ಲ. ಕದ್ದ ಮಾಲ್ ವಾಪಸ್ ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಏನು ಕದ್ದಿರ್ತಕ್ಕಂಥ ದುಡ್ಡು ವಾಪಸ್ ಬಂದಿದೆ ಅಂತ ಹೇಳಿದ್ರೆ ಆ ದುಡ್ಡು ಬಂದಿದೆ ಅನ್ನೋ ಭಾವನೆಯಲ್ಲಿ ನೀವು ಇರಬೇಡಿ. ನಾನು ಇವತ್ತು ನೇರವಾಗಿ ಹೇಳ್ತಾ ಇದ್ದೇನೆ, ಇವತ್ತು ಪಾಪ ಯಾರೋ ಬಡಪಾಯಿಗಳಿದ್ದಾರೆ, ಅವ್ರ ಅಕೌಂಟ್ಗಳಿಗೆ ಇವರೇ ಹಣ ಹಾಕಿಸ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರ ಅಕೌಂಟಿಗೆ ಯಾವ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಆಗಿತ್ತು ಅವರೆಲ್ಲ ದುಡ್ಡು ಡ್ರಾ ಮಾಡಿಕೊಂಡು ಕೊಳ್ಳೆ ಹೊಡ್ಕೊಂಡು ಲೂಟಿ ಮಾಡಿ ಚುನಾವಣೆಗೆ ಬಳಸಾಗಿದೆ. ಆದರೆ ಹಗರಣದಿಂದ ತಪ್ಪಿಸ್ಕೋಬೇಕು, ಸರ್ಕಾರ ಬಚಾವಬೇಕು ಅಂತೇಳಿ ಅವನು ಸತ್ಯನಾರಾಯಣ ವರ್ಮಾ ಮನೆಯಲ್ಲಿ 12 ಕೋಟಿ ಸೀಸ್ ಆಯಿತು. ನನಗೇನು ಇವತ್ತು ಅನುಮಾನ ಇದೆ. ಸ್ವತಃ ರಾಜ್ಯ ಸರ್ಕಾರ ಕೆಲವು ಮುಖಂಡರುಗಳು ಅದರ ನೇತೃತ್ವವನ್ನು ವಹಿಸ್ಕೊಂಡು ಅವ್ರ ಮನೆಯಲ್ಲೇ 12 ಕೋಟಿ ಇಡಿಸಿ ಅವನ ಮನೆಯಲ್ಲೇ ದುಡ್ಡು ಸಿಕ್ತು ಅಂತೇಳಿ ಸೀಸ್ ಮಾಡಿದ್ದೀವಿ ಅಂತೇಳಿ ಇವತ್ತು ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಇವತ್ತು ಇಷ್ಟು ಕೋಟಿ ವಾಪಸ್ ಬಂದಿದೆ ಅಂತೇಳಿ. ಯಾರು ದುಡ್ಡದು? ಅದು ಏನು ಕೊಳ್ಳೆ ಹೊಡೆದಿದ್ರು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆ ದುಡ್ಡಲ್ಲ, ರಾಜ್ಯದಿಂದ ಬೇರೆ ಹಣವನ್ನು ಕಳಿಸಿ, ಬೇರೆ ಏನು ಲೂಟಿ ಹೊಡೆದಿದ್ರು ಆ ಹಣವನ್ನು ಅಲ್ಲಿ ಕಳಿಸಿ ಆ ಅಕೌಂಟ್ಗಳಿಗೆ ಜಮಾ ಮಾಡಿಸಿ ಆ ದುಡ್ಡು ವಾಪಸ್ ಬಂದಿದೆ ಅಂತೇಳಿ ಎಲ್ಲ ದುಡ್ಡು ವಾಪಸ್ ಬಂದ್ಬಿಟ್ಟಿದೆ. ಹಾಗಾಗಿ ಅಪರಾಧ ನಡೆದೇ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಭ್ರಷ್ಟಾಚಾರ ನಡೆದೇ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಯಾರ ಕಿವಿಗೆ ಹೂ ಮುಡಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು ಮುಖ್ಯಮಂತ್ರಿಗಳು. ಸೊ ಒಟ್ಟಾರಾಗಿ ಇಷ್ಟ ಹೇಳ್ತೇನೆ ನಾನು, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಇದು ಸತ್ಯ ಇವತ್ತು ಬಯಲಾಗಿದೆ. ಆ ಪುಣ್ಯಾತ್ಮ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಆ ಡೆತ್ ನೋಟ್ ಏನು ಸಿಕ್ತು, ಆ ಡೆತ್ ನೋಟ್ ಇರಲಿಲ್ಲ ಅಂತ ಹೇಳಿದ್ರೆ ಅದು ಭ್ರಷ್ಟಾಚಾರ ಇದು ಬಹಿರಂಗ ಆಗೋಕ್ಕೆ ಸಾಧ್ಯನೇ ಇರಲಿಲ್ಲ. ಇಷ್ಟು ದೊಡ್ಡ ಭ್ರಷ್ಟಾಚಾರ ಆಗಿದೆ. ಅಧಿಕಾರಿಗಳು ಜೈಲಲ್ಲಿದ್ದಾರೆ, ಇಡಿ ಕಸ್ಟಡಿಯಲ್ಲಿದ್ದಾರೆ. ಸ್ವತಃ ನಾಗೇಂದ್ರ ಅವರು ಇಡಿ ಕಸ್ಟಡಿಯಲ್ಲಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಬೊಬ್ಬೆ ಹೊಡಿತಾ ಇದ್ದಾರೆ. ನನ್ನ ಸರ್ಕಾರ ಅಲ್ಲಾಡ್ಸೋಕ್ಕೋಸ್ಕರ ಇವತ್ತು ನಮ್ಮ ಸರ್ಕಾರವನ್ನು ಅಭದ್ರಗೊಳಿಸ್ತಕ್ಕಂಥ ಕೆಲಸ BJP ಅವರು ಮಾಡ್ತಾ ಇದ್ದಾರೆ, CBI ಮಾಡ್ತಾ ಇದ್ದಾರೆ, ಇಡಿ ಹಿಡ್ಕೊಂಡು ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಸ್ಪಷ್ಟ ಬಹುಮತ ಇದೆ. 136 ಶಾಸಕರಿಂದ ಇವತ್ತು ತಾವು ಮುಖ್ಯಮಂತ್ರಿ ಆಗಿದ್ದೀರಿ. ಸ್ಪಷ್ಟ ಬಹುಮತ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಸರ್ಕಾರವನ್ನು ಅಲ್ಲಾಡಿಸೋದಕ್ಕೆ ಯಾರಿಗಾಗ್ತದೆ? ಇಂಥ ಭ್ರಷ್ಟಾಚಾರ ಹಗರಣ ನಡೆದಾಗ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳನ್ನು ಅಲ್ಲಾಡಿಸಿದ್ರೆ ಅಂತ ಯಾಕೆ ನೀವು ಭಾವಿಸ್ತೀರಿ? ಭ್ರಷ್ಟಾಚಾರನೇ. ನಾನು ಮಾಡಿದ್ರು ಭ್ರಷ್ಟಾಚಾರನೇ, ಸಿದ್ದರಾಮಯ್ಯನವ್ರು ಮಾಡಿದ್ರು ಭ್ರಷ್ಟಾಚಾರನೇ, ರಾಮಪ್ಪ ಮಾಡಿದ್ರು ಭ್ರಷ್ಟಾಚಾರನೇ. ಹಾಗಾಗಿ ಇಷ್ಟೇ ಹೇಳ್ತೇನೆ ನಾನು, ಮಾನ್ಯ ಮುಖ್ಯಮಂತ್ರಿಗಳೇ, ನಾವು ಗೌರವವಾಗಿ ನಿಮಗೆ ವಿನಂತಿ ಮಾಡ್ತಾ ಇದ್ದೇವೆ. ಇಂಥ ಭ್ರಷ್ಟಾಚಾರ ಮಾಡಿ ಇವತ್ತು ಅಹಿಂದ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ತಾವೇ ಒಪ್ಕೊಂಡಿದ್ದಾರೆ ಭ್ರಷ್ಟಾಚಾರ ಆಗಿದೆ ಅಂತೇಳಿ. ತಮ್ಮ ಸಚಿವರು ರಾಜೀನಾಮೆ ಕೊಟ್ಟು ಇಡಿ ಕಸ್ಟಡಿಯಲ್ಲಿದ್ದಾರೆ. ಇವತ್ತು ಹಣಕಾಸಿನ ಇಲಾಖೆಯ ಪರ್ಮಿಷನ್ ಇಲ್ಲದೆ, ಅನುಮತಿ ಇಲ್ಲದೇ ಈ ಹಗರಣ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗೌರವವಾಗಿ ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ನೋಡ್ರಿ, ಭಾಳ ಎಕ್ಸ್ಪರ್ಟ್ ಇದ್ದಾನೆ ಅಂತೇಳಿ ಅವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಇವರು. ಸತ್ಯನಾರಾಯಣ ವರ್ಮಾ ಏನಿದ್ದಾನೆ, ಇವತ್ತೇನು ಇಂಪೋರ್ಟೆಡ್ ಕಾರ್ ತೊಗೊಂಡೇನೆ ಕೋಟಿಗಟ್ಟಲೆ ಹೊಡೆದವನೇ ಅಂದರೆ ಊರು ಹೊಡೆದಿರೋದು ಬಿಟ್ಟು ಉಳಿದಿರೋ ದುಡ್ಡು ಅವ್ರ ಹತ್ರ ಸಿಕ್ಕಿರ್ಬೋದು. ಹಂಗಂತೇಳಿ ಸರ್ಕಾರದಲ್ಲಿ ದುಡ್ಡು ಹೊಡೆದಿಲ್ಲ ಅಂತೇಳಿ ಅಲ್ಲ, ಅವ್ರಿಗೆ ಅಷ್ಟು ಅನುಭವ ಇರ್ತಕ್ಕಂಥವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಏನು ನಮಗಿರ್ತಕ್ಕಂಥ ಅನುಮಾನಗಳು ಕೇಳಿಬರ್ತಿರ್ತಕ್ಕಂಥ ಸುದ್ದಿಗಳು ಏನಂತ ಹೇಳಿದ್ರೆ, ಮಂತ್ರಿಗಳಿಗೆ ಟಾರ್ಗೆಟ್ ಕೊಟ್ಟಿದ್ರು ಎಲೆಕ್ಷನ್ಗೆ ಫಂಡ್ ರೈಸ್ ಆಗಬೇಕು ಅಂತೇಳಿ.
ಈ ಒತ್ತಡದಲ್ಲಿ ಇವೆಲ್ಲವೂ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಅನುಭವ ಇರ್ತಕ್ಕಂಥದ್ದು ಬಳಸ್ಕೊಂಡಿದ್ದಾರೆ. ಇಡಿ ಅವರು ಎಲೆಕ್ಷನ್ಗೆ ಬಳಕೆ ಆಗಿದೆ ಅಂತ ಹೇಳಿ ಈವೆಂಟಿಂದ ಬಳ್ಳಾರಿ ಚುನಾವಣೆಯಲ್ಲಿ ಬಳಕೆ ಆಗಿದೆ. ಆದರೆ ಕೆಲವೊಂದು ಮಂಡ್ಯ ಮತ್ತು ತುಮಕೂರಿನ ಅಕೌಂಟ್ಗಳಿಗೂ ಕೂಡ ಈ ಪರಿಶಿಷ್ಟ ಪಂಗಡದ ಹಣ ಹೋಗಿದೆ ಅಂತ ಈಗ ಹೇಳ್ತಾರೆ. ಬರೇ ತೆಲಂಗಾಣದಲ್ಲಾಗಿದೆ, ಬರೇ ಬಳ್ಳಾರಿಯಲ್ಲಾಗಿದೆ, ಹಣನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣದಲ್ಲಿ ಏನು ಹಣ ಲೂಟಿ ಆಗಿದೆ, ಬಳ್ಳಾರಿಗೂ ಬಂದಿದೆ, ತೆಲಂಗಾಣದಲ್ಲೂ ಖರ್ಚು ಮಾಡಿದ್ದಾರೆ ಎಲೆಕ್ಷನ್ನಲ್ಲಿ, ರಾಜ್ಯದಲ್ಲೂ ಕೂಡ ಲೋಕಸಭಾ ಚುನಾವಣೆಯನ್ನು ಬಳಸಿದ್ದಾರೆ, ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ತಲುಪಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಈ ಎಲ್ಲ ವಿಚಾರಗಳು ಹೊರ ಬೀಳ್ತಾ ಇದೆ. ಹಾಗಾಗಿ ಭಯಭೀತರಾಗಿ ಇವತ್ತು ಮುಖ್ಯಮಂತ್ರಿಗಳು ಗಾಬರಿ ಆಗಿದ್ದಾರೆ. ಬರಲಿ, ಎಲ್ಲವೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ತಾ ಇದೆ. ಈ ತನಿಖೆ ಇವತ್ತು CBI, ED, SIT ಏನು ಮಾಡ್ತಾ ಇದ್ದಾರೆ. ಪಾಪ SIT ಮಾಡಿಕೊಂಡು ಭಾಳ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಿ ಅವರಷ್ಟೇ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಸಗಣಿ ಸಾರಿಸ್ತಕ್ಕಂಥ ಕೆಲಸ ಮಾಡೋಕ್ಕೆ ಹೊರಟಿದ್ರು. ಆದರೆ ಅದೃಷ್ಟವಶಾತ್ CBI, ED ತನಿಖೆ ಮಾಡ್ತಾ ಇರೋದ್ರಿಂದ ಸತ್ಯಾಂಶ ಇವತ್ತು ಬೆಳಕಿಗೆ ಬರ್ತಾ ಇದೆ. ತುದಿ ಮುಟ್ತದೆ. ಅವ ನೋಡೋಣ. SIT ತನಿಖೆ ನಡೆಯುವ ಹಂತದಲ್ಲಿ ED ತನಿಖೆ ಅಗತ್ಯ ಇರಲಿಲ್ಲ, ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ED ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ BJP ಅವರನ್ನು. ನೇರವಾದ ಪ್ರಶ್ನೆ ರೀ, ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ 136 ಶಾಸಕರಿದ್ದಾರೆ, ಸರ್ಕಾರ ಅಸ್ಥಿರಪಡಿಸ್ತಕ್ಕಂಥ ಪ್ರಶ್ನೆ ಎಲ್ಲಿ ಉದ್ಭವ ಆಗುತ್ತೆ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಶಾಸಕರ ಬಗ್ಗೆ ನಿಮಗೆ ವಿಶ್ವಾಸ ಇಲ್ವಾ? ಧನ್ಯವಾದ. ED ಮೂಲಕ ಈ ಒಂದು ನಾಗೇಂದ್ರ ಅವರ ಮೇಲೆ ಈ ಒಂದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಹೆಸರನ್ನು ಇಳಿಸುವಂತಹ ಕಾರ್ಯ ನಡೀತಾ ಇದೆ BJP ಅವರ ಒಳಸಂಚಿನಿಂದ ಅನ್ನೋದು ಕೇಳಿ ಬರ್ತಾರೆ. ನಾಗೇಂದ್ರ ಅವರು ಒಬ್ಬ ಅನುಭವಿ ರಾಜಕಾರಣಿ, ಹಲವಾರು ಬಾರಿ ಶಾಸಕರಾಗಿ, ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳ ರೈಟ್ ಹ್ಯಾಂಡ್ ಪರ್ಸನ್ ಅವರು. ಮುಖ್ಯಮಂತ್ರಿಗಳ ರೈಟ್ ಹ್ಯಾಂಡ್ ಪರ್ಸನ್ನು ಹೊಡೆದ್ರು ಬೆದರಿಸಿದ್ರು ಮುಖ್ಯಮಂತ್ರಿಗಳು ಅನಾವಶ್ಯಕವಾಗಿ ಮುಖ್ಯಮಂತ್ರಿ ಹೆಸರು ಹೇಳೋದಿಲ್ಲ ಪಾಪ ಅವ್ನು. ಯಾಕೆಂದ್ರೆ ಮುಖ್ಯಮಂತ್ರಿಗಳ ಬಗ್ಗೆ ಅಷ್ಟು ಕಮಿಟ್ಮೆಂಟ್ ಇದೆ. ಆಗ ದಯವಿಟ್ಟು ಆ ರೀತಿಯಲ್ಲಿ ತಿಳ್ಕೊಬೇಡಿ. ಪಟ್ಟಿ ಜಾಸ್ತಿ ಇದೆ. ಒಂದು ಕಡೆ ಏನು ಉಪಚುನಾವಣೆ ಬರೋದಿದೆ, ಯಾವತ್ತು ಬೇಕಾದ್ರೂ ಚುನಾವಣೆ ಘೋಷಣೆ ಆಗ್ಬೋದು. ಸಂಡೂರು ಉಪಚುನಾವಣೆ BJPಗೊಂದು ಸವಾಲಿದೆ. BJPಗೊಂದು ಸವಾಲಿದೆ. ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಸವಾಲು ಎರಡು ಕಾರಣಕ್ಕೆ. ಒಂದು, ಸೂಕ್ತ ಅಭ್ಯರ್ಥಿಗಳನ್ನು ಕೂಡ ನಾವು ಹುಡುಕಬೇಕು. ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ಹಣ, ಹೆಂಡ, ಅವರ ಅಧಿಕಾರದ ದುರ್ಬಳಕೆ ಇವೆಲ್ಲವನ್ನು ಕೂಡ ಮೆಟ್ಟಿನಿಂದ ನಾವು ಚುನಾವಣೆಯನ್ನು ಎದುರಿಸಬೇಕು. ಇವೆಲ್ಲವೂ ಸವಾಲು ನಮ್ಮ ಮುಂದಿದೆ. ಸೂಕ್ತ ಅಭ್ಯರ್ಥಿಯನ್ನು ನಾವು ಚರ್ಚೆ ಮಾಡಿ ನಾವು ಘೋಷಣೆ ಮಾಡ್ತೇವೆ. ಮುಖ್ಯಮಂತ್ರಿಗಳು ಯಾವ ರಾಜೀನಾಮೆ ಕೊಡ್ತಾರೋ ಗೊತ್ತದೆ. ಎಲ್ಲಿ ಗೃಹಲಕ್ಷ್ಮಣ ಎಲ್ಲ ರಾಮುಲ್ ಅವರು ಗೈರಾಗಿದ್ದಾರೆ. ಇವತ್ತೇನು ಕಾರಣ ಸರ್? ರಾಮುಲ್ ಅವರು ಗೈರಾಗಿದ್ದಾರೆ ಈ ಕಾರ್ಯಕಾರಿಣಿಗೆ. ಗೊಂದಲ ಇದು. ಮಾತಾಡಿದ್ರೆ ರಾಜ್ಯದ ಅಧ್ಯಕ್ಷ ನನ್ನ ಕರ್ತವ್ಯ ಇದೆ. ಏನೇ ಸಮಸ್ಯೆಗಳಿದ್ರು ಸಹ ಅದನ್ನು ಸರಿಪಡಿಸ್ಕೊಂಡು ಪಕ್ಷದ ಹಿತದೃಷ್ಟಿಯಿಂದ ನಾವು ಮುನ್ನುಗ್ಗಲೇಬೇಕಾಗಿದೆ. ಪಕ್ಷನೂ ಕೂಡ ಬಲಪಡಿಸಬೇಕಾಗಿದೆ, ಚುನಾವಣೆ ಕೂಡ ಗೆಲ್ಲಬೇಕಾಗಿದೆ. ಇಲ್ಲಣ್ಣ, ನಾವೇನು ವಾಲ್ಮೀಕಿ ಮುಗ್ಸಕ್ಕೆ ನಾವು ರೆಡಿ ಇದೀವಿ, ಒಟ್ಟು ಮೂಡ ಕಾಯ್ತಾ ಇದೆಯಲ್ಲ. ನೋಡ್ರಿ, ಇವತ್ತು ರಾಜ್ಯದಲ್ಲಿ ಇವತ್ತು ನೆರೆ ಇದೆ, ಪಾಪ ರೈತರು ಕಂಗಾಲಾಗಿದ್ದಾರೆ, ಬೆಳೆ ನಾಶ ಆಗ್ತಾ ಇದೆ, ಮನೆ ಕಳ್ಕೊಳ್ತಾ ಇದ್ದಾರೆ. ನಾನು ಕೂಡ ನಾಳೆ ಹೊನ್ನಾವರ್ಗೂ ಕೂಡ ಭೇಟಿ ಕೊಡ್ತಾ ಇದ್ದೇನೆ, ಇವತ್ತು ಶಿಕಾರಿಪುರಕ್ಕೂ ಕೂಡ ಹೋಗ್ತಾ ಇದ್ದೇನೆ. ಎಲ್ಲವೂ ಕೂಡ ಜ್ವಲಂತ ಸಮಸ್ಯೆಗಳು ಕೂಡ ಇದೆ. ಅದ್ರ ಜೊತೆಯಲ್ಲಿ ಮೂಡ ಹಗರಣನೂ ಕೂಡ ಅಷ್ಟೇ ಗಂಭೀರವಾಗಿರ್ತಕ್ಕಂಥ ಹಗರಣ. ಅದನ್ನು ಕೂಡ ನಾವು ತಾರ್ಕಿಕ ಅಂತ ತೆಗೆದುಕೊಂಡು ಸರ್, ಯಾರಾದರೂ ಈ ಕಾಂಗ್ರೆಸ್ ಶಾಸಕರು ನಿಮ್ಗೆ ಸಂಪರ್ಕ ಮಾಡಿದ್ದಾರೆ ಸರ್? ಕ್ಷೇತ್ರಕ್ಕೆ ಅನುದಾನ ಬರ್ತಾ ಇಲ್ಲ, ಸರ್ಕಾರ ಇದಾಗುತ್ತೆ, ನಾವು BJP ಕೈ ಜೋಡಿಸ್ತೇವೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದಾರಲ್ಲ, ನನ್ನ ಸರ್ಕಾರ ಅಲ್ಲಾಡಿಸ್ತಾ ಇದ್ದಾರೆ ಅಂತ. ಪಾಪ ಅವ್ರಿಗೆ ಅಭದ್ರತೆ ಕಾಡ್ತಾ ಇದೆ. DK ಶಿವಕುಮಾರ್ ಕೇಳ್ಬಿಟ್ಟು ಹೇಳ್ತೇನೆ ನಾನು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.